21/7/2025 ಸೋಮವಾರ ಬೆಳಗ್ಗೆ 11 ಗಂಟೆಯಿಂದ ನಡೆದ ಪ್ರಾಥಮಿಕ ಆರೋಗ್ಯ ಕೇಂದ್ರ ಹೊದಿಗೆರೆ ಡಾಕ್ಟರ್ ಮತ್ತು ಗ್ರಾಮ ಪಂಚಾಯಿತಿ ಅಧ್ಯಕ್ಷರು, ಉಪಾಧ್ಯಕ್ಷರು, ಪಿಡಿಒ ಮತ್ತು ಬಿಲ್ ಕಲೆಕ್ಟರ್ ಮತ್ತು ಊರಿನ ಪ್ರಮುಖರು ಇವರ ಆಶ್ರಯದಲ್ಲಿ ನಡೆದ 100 ವರ್ಷ ಹಳೆಯದಾದ ಆಸ್ಪತ್ರೆಯ ಕಟ್ಟಡವನ್ನು ನೆಲಸಮ ಮಾಡುವ ಬಗ್ಗೆ ಊರಿನ ಗ್ರಾಮಸ್ಥರ ಗಮನಕ್ಕೆ ತಂದು ಹರಾಜು ಕರೆಯಲಾಗಿತ್ತು. ಹರಾಜಿನಲ್ಲಿ 50,000 ರುಗಳಿಗೆ ಹಳೆಯ ಕಟ್ಟಡವನ್ನು ನೆಲಸಮ ಮಾಡಿ 24/7 ಆಸ್ಪತ್ರೆಯನ್ನು ನಿರ್ಮಾಣ ಮಾಡಲು ಊರಿನ ಪ್ರಮುಖರ ಸಮ್ಮುಖದಲ್ಲಿ ಸಭೆಯನ್ನು ಕರೆಯಲಾಗಿದ್ದು, ಈ ಸಭೆಯ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು. ಈ ಸಭೆಯನ್ನು ಯಶಸ್ವಿಗೊಳಿಸಿದ ಎಲ್ಲ ಮುಖಂಡರುಗಳಿಗೂ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘಟನೆಯ ಚನ್ನಗಿರಿ ತಾಲೂಕು ಅಧ್ಯಕ್ಷರಾದ ಡಿ. ಗಿರೀಶ್ ಹೊದಿಗೆರೆ ಇವರು ತುಂಬು ಧನ್ಯವಾದಗಳನ್ನು ತಿಳಿಸಿದರು. ಈ ಕೆಲಸವು ಸುಮಾರು ವರ್ಷದ ಕೆಲಸವಾಗಿ ನೆನೆಗುದಿಗೆ ಬಿದ್ದಿರುವ ಈ ಕಟ್ಟಡವನ್ನು ನೆಲಸಮ ಮಾಡಿ ಹೊಸ ಕಟ್ಟಡಕ್ಕೆ ಸ್ಫೂರ್ತಿಯನ್ನು ತಂದ ಹೆಗ್ಗಳಿಕೆ ನಮ್ಮ ಹೊದಿಗೆರೆ ಗ್ರಾಮದ ಎಲ್ಲ ಗ್ರಾಮಸ್ಥರಿಗೂ ಸಂತಸವನ್ನು ಉಂಟುಮಾಡಿತು. ಇದರ ಜೊತೆಯಲ್ಲಿ ಡೆಂಗ್ಯೂ ಜ್ವರದ ಬಗ್ಗೆ ಜನಗಳಿಗೆ ಆರೋಗ್ಯ ಯಾವ ರೀತಿ ಕಾಪಾಡಿಕೊಳ್ಳಬೇಕೆಂದು ಎಳೆಯಾಗಿ ಬಿಚ್ಚಿಟ್ಟ ನಮ್ಮ ಗ್ರಾಮದ ಆಸ್ಪತ್ರೆಯ ಅಧಿಕಾರಿಗಳಿಗೆ ತುಂಬು ಹೃದಯದ ಧನ್ಯವಾದಗಳು. ಇದನ್ನು ಜನಗಳು ಸದುಪಯೋಗಪಡಿಸಿಕೊಂಡು ಆರೋಗ್ಯವನ್ನು ಕಾಪಾಡಿಕೊಳ್ಳಲು ತಮ್ಮಲ್ಲಿ ಮನವಿ ಹಾಗೂ ಡೆಂಗ್ಯೂ ಜ್ವರದ ಬಗ್ಗೆ ಅರಿವನ್ನು ಮೂಡಿಸಿದ ನಮ್ಮ ಹೊದಿಗೆರೆ ಪ್ರಾಥಮಿಕ ಆಸ್ಪತ್ರೆಯ ಸಿಬ್ಬಂದಿಗಳಿಗೆ ಹಾಗೂ ಗ್ರಾಮ ಪಂಚಾಯಿತಿಯ ಎಲ್ಲ ಸದಸ್ಯರು ಹಾಗೂ ಅಧ್ಯಕ್ಷರುಗಳಿಗೆ, ಊರಿನ ಪ್ರಮುಖರಿಗೆ, ಮುಖಂಡರುಗಳಿಗೆ, ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘಟನೆಯ ನಮ್ಮ ದಾವಣಗೆರೆ ಜಿಲ್ಲಾಧ್ಯಕ್ಷರು ಕರಿಯಪ್ಪ, ರಾಜ್ಯ ಅಧ್ಯಕ್ಷರಾದ ಬಂಗ್ಲೆ ಮಲ್ಲಿಕಾರ್ಜುನ್ ಸರ್ ಅವರು ಪದಾಧಿಕಾರಿಗಳಿಂದ ತುಂಬು ಹೃದಯದ ಧನ್ಯವಾದಗಳನ್ನು ಅರ್ಪಿಸಲಾಯಿತು. ನಾವು ಈ ದಿನ ನಮ್ಮ ಪ್ರಾಥಮಿಕ ಆರೋಗ್ಯ ಕೇಂದ್ರದ ವತಿಯಿಂದ ಡೆಂಗ್ಯೂ ವಿರೋಧಿ ಮಾಸಾಚರಣೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ. ಈ ಒಂದು ಕಾರ್ಯಕ್ರಮದ ಉದ್ದೇಶ, ಈ ಒಂದು ಋತುಮಾನದಲ್ಲಿ ಡೆಂಗ್ಯೂ ಪ್ರಕರಣಗಳು ಹೆಚ್ಚಾಗಿ ಕಂಡುಬರುವ ಹಿನ್ನೆಲೆಯಲ್ಲಿ ನಾವು ಇವತ್ತು ಈ ಒಂದು ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಎಲ್ಲ ಸಾರ್ವಜನಿಕರಿಗೂ ಸಹ ಡೆಂಗ್ಯೂ ಬಗ್ಗೆ ಅರಿವು ಮತ್ತು ಆರೋಗ್ಯ ಶಿಕ್ಷಣವನ್ನು ನೀಡಬೇಕೆನ್ನುವ ಒಂದು ಉದ್ದೇಶದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಈ ಒಂದು ಡೆಂಗ್ಯೂ ಅಂತಕ್ಕಂಥ ಒಂದು ಸಾಂಕ್ರಾಮಿಕ ರೋಗ, ಇದು ಡೆಂಗ್ಯೂ ವೈರಸ್ ಇಂದ ಹರಡ್ತಕ್ಕಂಥದ್ದು. ಇದು ಈಡಿಸ್ ಈಜಿಪ್ಟಿ ಅಂತಕ್ಕಂಥ ಒಂದು ಸೊಳ್ಳೆಯ ಸೋಂಕಿತ ಸೊಳ್ಳೆ ಕಚ್ಚಿದಾಗ ಮಾತ್ರ ಈ ಒಂದು ರೋಗ ಒಬ್ಬರಿಂದ ಒಬ್ಬರಿಗೆ ಹರಡುತ್ತದೆ. ಈ ರೋಗದ ಮುಖ್ಯ ಲಕ್ಷಣಗಳು ಏನಪ್ಪಾ ಅಂತ ಹೇಳಿದ್ರೆ ವಿಪರೀತ ಜ್ವರ ಬರ್ತಕ್ಕಂಥದ್ದು, ಆಮೇಲೆ ಕಣ್ಣಿನ ತಲೆನೋವು, ಕಣ್ಣಿನ ಹಿಂಭಾಗದಲ್ಲಿ ನೋವು ಹಾಗೂ ಮಾಂಸಖಂಡಗಳ ನೋವು, ಆಮೇಲೆ ಮೈ ಮೇಲೆ ಕೆಂಪು ದಂಧೆಗಳು. ಈ ಒಂದು ರೋಗ ಲಕ್ಷಣಗಳು ಯಾರಲ್ಲಿ ಕಂಡು ಬರ್ತವೆ ಅವರು ತಪ್ಪದೇ ಪ್ರಾಥಮಿಕ ಆರೋಗ್ಯ ಕೇಂದ್ರ ಹೊದಿಗೆರೆಗೆ ಭೇಟಿ ನೀಡಿ ವೈದ್ಯರನ್ನು ಭೇಟಿ ನೀಡಿದಾಗ ಅವರು ಸಹ ಸಸ್ಪೆಕ್ಟೆಡ್ ಇದ್ರೆ ಏನಾದರೂ ಗೊತ್ತಾದ್ರೆ ರಕ್ತ ಪರೀಕ್ಷೆಯನ್ನು ಮಾದರಿಯನ್ನು ಪರೀಕ್ಷೆ ಮಾಡ್ತೀವಿ. ಅದರಲ್ಲಿ ಏನಾದ್ರೆ ಡೆಂಗ್ಯೂ ಪ್ರಕರಣ ಪಾಸಿಟಿವ್ ಪ್ರಕರಣ ಅಂತ ಗೊತ್ತಾದ್ರೆ ಅವರಿಗೆ ನಿರ್ದಿಷ್ಟ ಚಿಕಿತ್ಸೆಯನ್ನ ನೀಡಲಾಗುತ್ತೆ. ಆಕ್ಚುಲಿ ಈ ಒಂದು ರೋಗಕ್ಕೆ ನಿರ್ದಿಷ್ಟವಾದ ಯಾವುದೇ ಚಿಕಿತ್ಸೆಯನ್ನು ಸಹ ಇರುವುದಿಲ್ಲ. ವೈದ್ಯಾಧಿಕಾರಿಗಳು ರೋಗಿಯ ಒಂದು ಗುಣಲಕ್ಷಣಗಳ ಆಧಾರದ ಮೇಲೆ ಅವರಿಗೆ ಚಿಕಿತ್ಸೆಯನ್ನ ನೀಡಲಾಗುತ್ತೆ. ಇದು ಒಂದು ಈ ಡೆಂಗ್ಯೂ ರೋಗ ಒಂದು ಮಾರಣಾಂತಿಕ ಕಾಯಿಲೆಯಾಗಿದ್ದು, ತೀವ್ರತರವಾಗಿದ್ರೆ ಖಂಡಿತವಾಗಿ ಸಹ ಈ ಒಂದು ರೋಗ ಉಲ್ಬಣ ಜಾಸ್ತಿ ಆಗಿದ್ರೆ ಈ ರೋಗದಿಂದ ಸಾವು ಸಂಭವಿಸುತ್ತೆ. ಗೊತ್ತಾದ್ರ ಇದರಲ್ಲಿ ಈ ರೋಗದಲ್ಲಿ 3 ಹಂತಗಳು ಮುಖ್ಯವಾಗಿ ಬರುತ್ತೆ. ಒಂದು ಡೆಂಗ್ಯೂ ಜ್ವರ, 2ನೇ ಹಂತ ಡೆಂಗ್ಯೂ ರಕ್ತಸ್ರಾವ ಜ್ವರ, 3ನೇ ಹಂತ ಡೆಂಗ್ಯೂ ಶಾಕ್ ಸಿಂಡ್ರೋಮ್ ಅಂತ. ಮೊದಲನೇದಾಗಿ ಜ್ವರ ಬರುತ್ತೆ, ಅವಾಗ ಏನ್ ಮಾಡ್ತೀರಾ, ನೀವು ಉದಾಸೀನ ಮಾಡ್ತೀರಾ, ಮೆಡಿಕಲ್ ಮಾತು ತಗೊಂಡು ನುಂಗ್ತೀರಾ, ಸರಿಯಾದ ರೀತಿ ಚಿಕಿತ್ಸೆಯನ್ನು ಪಡೆದೇ ಹೋದ್ರೆ, ವೈದ್ಯರ ಹತ್ರ ತೋರಿಸ್ಕೊಂಡೆ ಹೋದ್ರೆ 2ನೇ ಹಂತಕ್ಕೆ ಹೋಗುತ್ತೆ ಡೆಂಗ್ಯೂ ರಕ್ತಸ್ರಾವ. ಅವಾಗ ಏನಾಗುತ್ತೆ, ದೇಹದಲ್ಲಿರ್ತಕ್ಕಂಥ ಇನ್ನರ್ ಬಾಡಿಗಳಲ್ಲಿ ಬ್ಲಡ್ ಬ್ಲೀಡಿಂಗ್ ಆಗಿಬಿಟ್ಟು ಅವಾಗ ಏನಾರ ಆ ರೋಗಿ ಕಕ್ಕಸ್ ಮಾಡಿದಾಗ, ಮಲ ವಿಸರ್ಜನೆ ಮಾಡಿದಾಗ ಬ್ಲ್ಯಾಕ್ ಬೋರ್ಡ್ ಕಪ್ಪುದಾಗಿ ಬರುತ್ತೆ. ದಯವಿಟ್ಟು ಆ ಹಂತಕ್ಕೆ ಹೋಗ್ದಂಗೆ ನೋಡ್ಬಿಟ್ಟು ಇನ್ನೂ ಉದಾಸೀನ ಮಾಡಿ ಆಸ್ಪತ್ರೆಗೆ ಸರಿಯಾದ ಟೈಮಲ್ಲಿ ಹೋಗದೆ ಹೋದ್ರೆ ಡೆಂಗ್ಯೂ ಶಾಕ್ ಸಿಂಡ್ರೋಮ್ 3ನೇ ಹಂತಕ್ಕೆ ಹೋದಾಗ ಆವಾಗ ರೋಗಿ ಅಂತ ಜೀವನ ಉಳಿಸ್ತಕ್ಕಂಥದ್ದು ತುಂಬಾ ಕಷ್ಟ ಆಗುತ್ತೆ. ಅವಾಗ ದೊಡ್ಡ ಆಸ್ಪತ್ರೆಗಳಿಗೆ ಹೋಗಿ ಲಕ್ಷಾಂತರ ಹಣವನ್ನು ಖರ್ಚು ಮಾಡಬೇಕಾಗುತ್ತೆ, ಐಸಿಯುನಲ್ಲಿ ಇಡಬೇಕಾಗುತ್ತೆ. ಅವಾಗ ಏನಾದ್ರು ತುಂಬಾ ಕಷ್ಟ ಆಗುತ್ತೆ. ಅದಕ್ಕೋಸ್ಕರ ಮೊದಲನೇ ಹಂತದಲ್ಲಿ ಯಾವುದೇ ಜ್ವರ ಬಂದರೂ ಸಹ ನೀವು ತಕ್ಷಣಕ್ಕೆ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಭೇಟಿ ನೀಡಿ ರಕ್ತ ಪರೀಕ್ಷೆ ಮಾಡಿಸ್ಕೊಂಡ್ಬಿಟ್ಟು ಚಿಕಿತ್ಸೆಯನ್ನು ಪಡಿಬೇಕು ಅಂತ ಹೇಳ್ಬಿಟ್ಟು ನಾನು ನಿಮ್ಮಲ್ಲಿ ಕೇಳಿಕೊಳ್ತೇನೆ. ಹಾಗೂ ಇದೊಂದು ಮಾರಣಾಂತಿಕ ಕಾಯಿಲೆ. ಯಾಕಪ್ಪ ಇದಾಗುತ್ತಪ್ಪ ಅಂತ ಹೇಳಿದ್ರೆ, ಈ ಡೆಂಗ್ಯೂ ವೈರಸ್ ದೇಹದಲ್ಲಿ ಸೇರ್ಕೊಂಡಾಗ ಒಬ್ಬ ಆರೋಗ್ಯ ಪ್ಲೇಟ್ಲೆಟ್ಸ್ ಕೌಂಟ್ಗಳು ಕಡಿಮೆ ಆಗುತ್ತೆ.
ಒಬ್ಬ ಆರೋಗ್ಯವಂತ ವ್ಯಕ್ತಿಯಲ್ಲಿ 1.5 ಲಕ್ಷದಿಂದ 4.5 ಲಕ್ಷವರೆಗೂ ಸಹ ಪ್ಲೇಟ್ಲೆಟ್ ರಕ್ತದಲ್ಲಿ ಇರಬೇಕಾಗುತ್ತೆ. ಅವಾಗೇನಾಗುತ್ತೆ, ಪ್ಲೇಟ್ಲೆಟ್ಸ್ ಕೌಂಟು ಕಡಿಮೆ ಆದಾಗ ಈ ರೋಗ ಲಕ್ಷಣಗಳು ಆಸ್ಪತ್ರೆಗೆ ಹೋದಾಗ ದಯವಿಟ್ಟು ವೈದ್ಯರು ತಕ್ಷಣ ರಕ್ತ ಪರೀಕ್ಷೆ ಮಾಡಿಸ್ತಾರೆ. ಪ್ಲೇಟ್ಲೆಟ್ ಕೌಂಟು ಕಮ್ಮಿ ಆಗಿದೆ, ದಯವಿಟ್ಟು ಪ್ಲೇಟ್ಲೆಟ್ ಇರ್ತಕ್ಕಂಥ ರಕ್ತವನ್ನ ಜನಗಳಿಗೆ ಹಾಕಿಬಿಟ್ಟು ಜೀವವನ್ನು ಉಳಿಸ್ತಕ್ಕಂಥ ಕಾರ್ಯವನ್ನು ವೈದ್ಯರು ಮಾಡ್ತಾರೆ. ಅದಕ್ಕೋಸ್ಕರ ಇದಕ್ಕೆ ಈ ಮುಖ್ಯವಾಗಿ ನಿಯಂತ್ರಣ ಕ್ರಮ ಬಹಳ ಮುಖ್ಯ. ನಾವು ಪ್ರಿವೆನ್ಷನ್ ಇಸ್ ಬೆಟರ್ ದೆನ್ ಕ್ಯೂರ್ ಅಂತ ಹೇಳ್ತೀವಿ, ಗೊತ್ತಾ? ಅದಕ್ಕೋಸ್ಕರ ನಿಯಂತ್ರಣ ಕ್ರಮ ಬಹಳ ಮುಖ್ಯ. ಈ ಈಡಿಸ್ ಜಾತಿ ಸೊಳ್ಳೆ ಇದೆಯಲ್ಲ, ಇದು ಬಹಳ ಶುದ್ಧವಾಗಿರ್ತಕ್ಕಂಥ ನೀರಿನಲ್ಲಿ ವಾಸಿಸುತ್ತೆ, ಈ ಒಂದು ಈಡಿಸ್ ಜಾತಿ ಸೊಳ್ಳೆ. ಅದಕ್ಕೋಸ್ಕರ ಈ ಒಂದು ಶುದ್ಧವಾದ ನೀರು ಎಲ್ಲಿರುತ್ತಪ್ಪ ಅಂತ ಹೇಳಿದ್ರೆ, ನಾವು ಮನೆಗಳಲ್ಲಿ ಪ್ರತಿನಿತ್ಯ ಬೆಳಕಿಗೆ ಶೇಖರಣೆ ಮಾಡತಕ್ಕಂಥ ಪರಿಕರಗಳಾಗಿರ್ತಕ್ಕಂಥ ತೊಟ್ಟಿ ಇರ್ಬೋದು, ಡ್ರಮ್ ಇರ್ಬೋದು, ಇತರೆ ಕೊಳಗಗಳು ಇರ್ಬೋದು, ಕೊಡಪಾನಗಳು ಇರ್ಬೋದು, ಇಂಥ ಪರಿಕರಗಳಲ್ಲಿ ಈ ನಾವು ನೀರನ್ನು ಶೇಖರಣೆ ಮಾಡ್ಕೊಂಡಾಗ, ಫ್ರಿಜ್ಜು ಮನೇಲಿ ಇರ್ತಕ್ಕಂಥ ಫ್ರಿಜ್ ಹಿಂಭಾಗದಲ್ಲಿ ಒಂದು ಕಂಟೈನರ್ ಇರುತ್ತೆ ನೀರು ಶೇಖರಣೆ ಆಗ್ಲಿಕ್ಕೆ, ಅದರಲ್ಲಿ ಇರುತ್ತೆ. ಸೊ ಅವುಗಳನ್ನು ನಾವು ಪ್ರತಿ ವಾರಕ್ಕೊಂದ್ಸರಿ ದಯವಿಟ್ಟು ನೀವೆಲ್ಲರೂ ಸಹ ನೀರನ್ನು ಬದಲಾವಣೆ ಮಾಡಿಬಿಟ್ಟು ಒಣದಿನ ಅಂತ ಆಚರಿಸಬೇಕು. ನೀರನ್ನು ಪೂರ್ತಿ ಖಾಲಿ ಮಾಡಿಬಿಟ್ಟು ನೀರನ್ನು ಒಣಗಿಸ್ಕೊಂಡ್ಬಿಟ್ಟು ತುಂಬಿಸ್ಕೋಬೇಕು. ಈ ಒಂದು ಸೊಳ್ಳೆಗಳಲ್ಲಿ 4 ಸ್ಟೇಜಸ್ ಬರುತ್ತೆ. ಒಂದು ಮೊಟ್ಟೆ, ಲಾರ್ವಾ, ಪ್ಯೂಪಾ, ಅಡಲ್ಟ್. ಈ ಒಂದು ಪ್ರಕ್ರಿಯೆ 2ನೇ ಹಂತದಲ್ಲಿ ಲಾರ್ವಾ ಹಂತದಲ್ಲಿ ನಾವು ನಿರ್ನಾಮವನ್ನು ಸೊಳ್ಳೆಯನ್ನು ನಿರ್ಮಾಣ ಮಾಡಬೇಕಾಗಿದೆ. ಅದಕ್ಕೋಸ್ಕರ ತೊಟ್ಟಿಗಳಲ್ಲಿ ಹುಳುಗಳು ಇರುತ್ತೆ, ಮೇಲೆ ಲಾರ್ವಾ ಅಂತೀವಿ ಅದಕ್ಕೆ. ಅದು ಪ್ರತಿನಿತ್ಯ ಎಲ್ಲರ ಮನೆಗಳಲ್ಲೂ ಸಹ ಇರುತ್ತೆ, ಖಂಡಿತವಾಗಿ ಸಹ. ಅದಕ್ಕೋಸ್ಕರ ಆ ಹಂತದಲ್ಲಿ ನಾವು ನೀರನ್ನು ಶೇಖರಣೆ ಮಾಡ್ತಕ್ಕಂಥ ಖಾಲಿ ಮಾಡಿದ್ರೆ ಆ ಒಂದು ಸೊಳ್ಳೆಗಳ ಸಂತತಿ ಕಡಿಮೆ ಆಗುತ್ತೆ. ಆ ಒಂದು ಹಿನ್ನೆಲೆಯಲ್ಲಿ ದಯವಿಟ್ಟು ನಮ್ಮ ಆಶಾ ಕಾರ್ಯಕರ್ತರು ಸಹ ಪ್ರತಿ ತಿಂಗಳಲ್ಲಿ 2 ಸಾರಿ ಎಲ್ಲರ ಮನೆಗೆ ಭೇಟಿ ನೀಡಿ ಇದ್ರ ಬಗ್ಗೆ ಸಮೀಕ್ಷೆ ಮಾಡ್ತಾರೆ, ಕಂಟೈನರ್ಸ್ ಪರೀಕ್ಷೆ ಮಾಡ್ತಾರೆ, ಲಾರ್ವಾ ಏನಾರ ಇದೆ ಅಂತ ಹೋಗ್ತಾರೆ. ಹಾಗೂ ಈ ಒಂದು ಡೆಂಗ್ಯೂ ರೋಗದ ಬಗ್ಗೆ ಜನಗಳಲ್ಲಿ ಅರಿವನ್ನು ಮೂಡಿಸುವಂತ ಕೆಲಸವನ್ನು ಮಾಡ್ತಾ ಇದ್ದಾರೆ. ಆರೋಗ್ಯ ಸಿಬ್ಬಂದಿಗಳು, ನಾವು ಸಹ ವೈದ್ಯಾಧಿಕಾರಿಗಳು ಸಹ ಆಗಾಗ ಭೇಟಿ ಮಾಡಿ ಜನಗಳಲ್ಲಿ ಅವೇರ್ನೆಸ್ ಅನ್ನು ಮೂಡಿಸ್ತಾರೆ. ಆಶಾ ಕಾರ್ಯಕರ್ತರು ಸಮೀಕ್ಷೆ ಮಾಡ್ತಾ ಇದ್ದಾರೆ. ಕ್ರಾಸ್ ಚೆಕ್ ಅನ್ನು ಸಹ ವೈದ್ಯಾಧಿಕಾರಿಗಳು ಹಳ್ಳಿಗಳಿಗೆ ಭೇಟಿ ನೀಡಿ ಮೇಲ್ವಿಚಾರಣೆಯನ್ನು ಮಾಡ್ತಾ ಇರ್ತಾರೆ. ಜನಗಳಿಗೆ ಅವೇರ್ನೆಸ್ ಅನ್ನ ಅರಿವನ್ನು ಮೂಡಿಸ್ತಾರೆ. ಸೊ ಇದು ಒಟ್ಟು ನಮ್ಮ ಉದ್ದೇಶ ಇಷ್ಟೇನೆ, ಜನಗಳಲ್ಲಿ ಒಂದು ಡೆಂಗ್ಯೂನ ನಿಯಂತ್ರಣ ಮಾಡ್ತಕ್ಕಂಥದ್ದು. ಇದು ಒಳಾಂಗಣದಲ್ಲಾದ್ರೆ ಹೊರಾಂಗಣದಲ್ಲೂ ಸಹ ನೀರು ಶೇಖರಣೆ ಆಗುತ್ತೆ. ಈ ಮಳೆಗಾಲ ಆಗಿರೋದ್ರಿಂದ ಮನೆಯ ಸುತ್ತಮುತ್ತ ನೀರು ನಿಲ್ದಂಗೆ ಗುಂಡಿಗಳಲ್ಲಿ ನೋಡ್ಕೋಬೇಕು. ಹಾಗೂ ಘನತ್ಯಾಜ್ಯ ಅಂತ ಹೇಳ್ತೀವಿ ನಾವು. ಅವು ಯಾವ್ಯಾವಪ್ಪ ಅಂತ ಹೇಳಿದ್ರೆ ತೆಂಗಿನ ಚಿಪ್ಪು, ಎಳನೀರು ಚಿಪ್ಪುಗಳು, ಆಮೇಲೆ ಒಳಕಲ್ಲು, ಉಪಯೋಗಿಸಿರ್ತಕ್ಕಂಥ ಒಳಕಲ್ಲು, ಟೈರ್ಗಳು, ಆಮೇಲೆ ಪ್ಲಾಸ್ಟಿಕ್ ಹೊಡೆದಿರ್ತಕ್ಕಂಥವುಗಳು ಸಹ ಹೊರ ಬಿಸಾಕಿದ್ದೀರಿ, ಅನುಪಯುಕ್ತ ವಸ್ತು ಅಂತ ಹೇಳ್ಬಿಟ್ಟು ಅವುಗಳಲ್ಲಿ ಮಳೆ ನೀರು ಶೇಖರಣೆ ಆಗಿಬಿಟ್ಟು ಅಲ್ಲೇ ಈ ಒಂದು ಸೊಳ್ಳೆ ಒಂದು ಸರಿಗೆ 250-300 ಮೊಟ್ಟೆ ಇಟ್ಬಿಟ್ಟು ಒಂದು ವಂಶಾಭಿವೃದ್ಧಿ ಮಾಡುತ್ತೆ. ಸಾಕಷ್ಟು ಸೊಳ್ಳೆಗಳ ಪ್ರಮಾಣ ಜಾಸ್ತಿ ಆಗುತ್ತೆ. ಅದಕ್ಕೋಸ್ಕರ ಬಿಟ್ಟು ಜನಗಳು, ನೀವು ಮನೆಯ ಒಳಾಂಗಣದಲ್ಲಿರ್ತಕ್ಕಂಥ ಪರಿಕರಗಳನ್ನು ಸಹ ಪ್ರತಿ ವಾರಕ್ಕೊಂದ್ಸರಿ ಒಳದಿನಾಂಕ ಆಚರಿಸ್ಬಿಟ್ಟು ನೀರು ಖಾಲಿ ಮಾಡಿಬಿಟ್ಟು ಅವ್ರು ತುಂಬಿಸ್ಕೋಬೇಕು. ಹಾಗೂ ಮನೆಯ ಸುತ್ತಮುತ್ತಲೂ ಸಹ ನೈರ್ಮಲ್ಯತೆಯನ್ನು ಕಾಪಾಡಿಕೊಂಡು ಇತರ ತ್ಯಾಜ್ಯಗಳನ್ನ ವಿಲೇವಾರಿ ಮಾಡಬೇಕು. ನೀರು ನಿಲ್ದಂಗೆ ದಯವಿಟ್ಟು ಮುನ್ನೆಚ್ಚರಿಕೆಯನ್ನು ಎಲ್ಲರೂ ವಹಿಸಿಕೊಂಡ್ರೆ ಖಂಡಿತವಾಗಿ ನಾವು ಡೆಂಗ್ಯೂ ಮುಕ್ತರಾಗಿ ಇರ್ಬೋದು. ಅದರ ಜೊತೆಗೆ ಸೊ ಇದು ಡೆಂಗ್ಯೂ ಒಂದು ಯಾರಲ್ಲಿ ಬೇಗ